ಇಂದು ಅದೆಷ್ಟೋ ಸರ್ಕಾರಿ ಶಾಲೆಗಳು ಸೌಲಭ್ಯ ವಂಚಿತವಾಗಿವೆ. ಪ್ರತಿಭಾವಂತ ವಿದ್ಯಾರ್ಥಿಗಳು ಶಾಲೆಯ ತುಂಬಾ ಇದ್ರೂ ಸಹ ಶಾಲೆಯಲ್ಲಿ ಕಲಿಯಲು ಸೂಕ್ತ ವ್ಯವಸ್ಥೆ, ಸೂಕ್ತ ವಾತಾವರಣ ಇರುವುದಿಲ್ಲ. ಇದು ಬಹುತೇಕ ಸರ್ಕಾರಿ ಶಾಲೆಯ ಪರಿಸ್ಥಿತಿಯೂ ಹೌದು. ಹೀಗಿರುವಾಗ ದಾನಿಗಳು, ಉದ್ಯಮಿಗಳು, ಟ್ರಸ್ಟ್ನವರು ಅಂತಹ ಶಾಲೆಗಳನ್ನು ಗುರುತಿಸಿ ಅಲ್ಲಿಗೆ ಬೇಕಾದ ಪರಿಕರಗಳನ್ನು ದಾನವಾಗಿ, ಕೊಡುಗೆಯಾಗಿ ಅಥವಾ ಉಡುಗೊರೆಯ ರೂಪದಲ್ಲಿ ನೀಡಿದಾಗ ಅದರಿಂದ ಬಹಳಷ್ಟು ಪ್ರಯೋಜನಗಳಾಗುತ್ತೆ. ಎಲ್ಲದಕ್ಕೂ ಸರ್ಕಾರವನ್ನೇ ಕಾಯದೆ ದಾನಿಗಳಿಂದ ಇಂತಹ ಸೇವೆಗಳು, ಸಹಕಾರಗಳು ಸಿಕ್ಕಿದಾಗ ಅದೆಷ್ಟೋ ಸರ್ಕಾರಿ ಶಾಲೆಗಳು ಉದ್ಧಾರವಾಗುತ್ತೆ. ಅದಕ್ಕೆ ತಾಜಾ ಉದಾಹರಣೆ ಎಂಬಂತೆ ಅಂತಹದೇ ಕಾರ್ಯವೊಂದು ಮಾಲೂರಿನಲ್ಲಿ ನಡೆದಿದೆ. ಹೌದು, ಮಾಲೂರು ತಾಲೂಕಿನ ಸಂತೆಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಖಾಸಗಿ ಸಂಸ್ಥೆಯಾದ ರೋಟರಿಯವರು 25 ಡೆಸ್ಕ್ ಬೆಂಚುಗಳು ಮತ್ತು 4 ಡಸ್ಟ್ ಫ್ರೀ ಬೋರ್ಡ್ಗಳನ್ನು ದಾನವಾಗಿ ನೀಡಿದ್ದಾರೆ. ನಿಜಕ್ಕೂ ಇದು ಪ್ರಶಂಸನೀಯ ವಿಚಾರವಾಗಿದೆ. ಯಾಕೆ ಅಂದ್ರೆ ಈ ಶಾಲೆಗೆ ಇದರ ಅಗತ್ಯ ಇತ್ತು ಎಂಬ ಮಾಹಿತಿ ಮೊದಲೇ ರೋಟರಿಯವರಿಗೆ ತಿಳಿದಿತ್ತು. ಇದೀಗ ಆ ವಸ್ತುಗಳನ್ನು ಶಾಲೆಗೆ ಹಸ್ತಾಂತರಿಸಲಾಗಿದೆ. ಸಂತೆಹಳ್ಳಿ ಗ್ರಾಮದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರೋಟರಿ ಸಂಸ್ಥೆಯವರು ಡೆಸ್ಕ್ ಹಾಗೂ ಗ್ರೀನ್ ಬೋರ್ಡ್ಗಳನ್ನು ನೀಡಿದ್ರು. ಆಗ ಆ ಶಾಲೆಯ ಮಕ್ಕಳು ಡೆಸ್ಕ್ ಬೆಂಚುಗಳ ಮೇಲೆ ಕೂತು ಸಂಭ್ರಮ ಪಟ್ಟ ದೃಶ್ಯಕ್ಕೆ ಬೆಲೆ ಕಟ್ಟಲಾಗಲ್ಲ. ಇದೇ ಸಂದರ್ಭದಲ್ಲಿ ಶಾಲೆಯ ವತಿಯಿಂದ ರೋಟರಿ ಸಂಸ್ಥೆಯ ಪ್ರಮುಖರಿಗೆ ಗೌರವದಿಂದ ಸನ್ಮಾನಿಸಲಾಯಿತು ಹಾಗೂ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ ಎಂಬ ಶ್ಲೋಕವನ್ನ ಹೇಳ್ತಾ ದೀಪವನ್ನ ಬೆಳಗಿಸಲಾಯಿತು. ಈ ಸಂದರ್ಭಕ್ಕೆ ನೂರಾರು ವಿದ್ಯಾರ್ಥಿಗಳು ಸಾಕ್ಷಿಯಾದರು. ಇನ್ನು ಇದೇ ವೇಳೆ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಕಲಾ, ಇದು ರೋಟರಿ ಸಂಸ್ಥೆಯವರು ನಮಗೆ ಅಗತ್ಯವಾಗಿ ಬೇಕಾಗಿದ್ದ 25 ಡೆಸ್ಕ್ ಬೆಂಚುಗಳು ಹಾಗೂ 4 ಗ್ರೀನ್ ಬೋರ್ಡ್ಗಳನ್ನು ನೀಡಿದ್ದಾರೆ. ನಾವು ಇವರಲ್ಲಿ 4 ಬೇಡಿಕೆಗಳನ್ನು ಮುಂದಿಟ್ಟಿದ್ವು. ಅದರಲ್ಲಿ ಒಂದು ಬೇಡಿಕೆ ಈಡೇರಿಸಿದ್ದಾರೆ. ಅದರಲ್ಲೂ ಮಕ್ಕಳು ಡೆಸ್ಕ್ ಬೆಂಚುಗಳ ಸಮಸ್ಯೆ ಬಹಳ ಇತ್ತು. ಇದರೊಂದಿಗೆ ಗ್ರೀನ್ ಬೋರ್ಡ್ ಅವಶ್ಯಕತೆಯೂ ಇತ್ತು. ಯಾಕೆ ಅಂದ್ರೆ ಬ್ಲಾಕ್ ಬೋರ್ಡ್ ಮೇಲೆ ಚಾಕ್ ಪೀಸ್ನಿಂದ ಬರೆದಾಗ ಅದರ ಡಸ್ಟ್ ಮೂಗಿನೊಳಗೆ ಹೋಗಿ ಆರೋಗ್ಯದ ಸಮಸ್ಯೆ ಉಂಟಾಗ್ತಾ ಇತ್ತು. ಅದರಿಂದ ಮಕ್ಕಳು ಮತ್ತು ಶಿಕ್ಷಕರ ಹಿತದೃಷ್ಟಿಯಿಂದ ಗ್ರೀನ್ ಬೋರ್ಡ್ ಬೇಕಾಗಿತ್ತು. ಅದನ್ನ ಈಗ ನೀಡಿದ್ದಾರೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನಮಗೆ ಮತ್ತಷ್ಟು ಸಹಾಯ ಇವರಿಂದ ಸಿಗಲಿ ಅಂತ ಚಂದ್ರಕಲಾ ತಿಳಿಸಿದ್ರು. ನಂತರ ಮಾತನಾಡಿದ ಸಂತೆಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಯಮ್ಮ ನಾರಾಯಣ ಸ್ವಾಮಿ, ನಮ್ಮ ಮಕ್ಕಳೆಲ್ಲ ನೆಲದ ಮೇಲೆ ಕೂರೋದು ನೋಡಿ ಬಹಳ ನೋವಾಗ್ತಾ ಇತ್ತು. ಈ ವಿಚಾರವನ್ನ ನಾನು ಹೇಮಾ ಮಾಲಿನಿ ಅವರಿಗೆ ತಿಳಿಸಿದ್ದೆ. ಇದೀಗ ಇವರೆಲ್ಲ ದೇವರಂತೆ ಬಂದು ನಿಮಗೆ ಸಹಾಯ ಮಾಡಿದ್ದಾರೆ. ಮಕ್ಕಳಿಗೆ ಇದರಿಂದ ಖುಷಿಯಾಗಿದೆ. ಅದರಿಂದ ಮಕ್ಕಳೆಲ್ಲ ಇವರಿಗೆ ಚಪ್ಪಾಳೆ ತಟ್ಟಿ ಗೌರವಿಸಬೇಕು ಅಂದ್ರು. ಜೊತೆಗೆ ಇದೇ ಮೊದಲ ಬಾರಿಗೆ ನಾನು ಚಂದ್ರಕಲಾ ಮೇಡಮ್ ಅವರನ್ನ ನೋಡಿದ್ದು. ಅದರಿಂದ ಬಹಳ ಸಂತಸವಾಗಿದೆ ಅಂತಾನು ಹೇಳಿದ್ರು. ನಂತರ ಕೋಲಾರದ ರೋಟರಿ ಕಲೆಕ್ಟಿವ್ ಆಕ್ಷನ್ಸ್ ಪ್ರೆಸಿಡೆಂಟ್ ಹೇಮಾ ಮಾಲಿನಿ ಮಾತನಾಡಿ, ನಮ್ಮದು ರೋಟರಿ ಅಡಿಯಲ್ಲಿ ಬರುವ ಪಾಮವಿಲ್ಲೆ ಸಂಸ್ಥೆಯಾಗಿದ್ದು ಎಲ್ಲರೂ ನಮ್ಮ ಹಣದಲ್ಲೇ ಜನಸೇವೆ ಮಾಡ್ತಾ ಇದ್ದೇವೆ. ಎಲ್ಲರೂ ಸಹ ತಾವು ದುಡಿಯುವ ಹಣದಲ್ಲಿ ಇಂತಹ ಕಾರ್ಯಗಳನ್ನು ಮಾಡಬೇಕು. ಜೊತೆಗೆ ದಾನಿಗಳು ಹಾಗೂ NGOಗಳು ಕೈ ಜೋಡಿಸಬೇಕು. ಮಕ್ಕಳಿಗೆ ಡಸ್ಟ್ ಬೋರ್ಡ್ ನಿಂದ ಬಹಳಷ್ಟು ಆರೋಗ್ಯದ ಸಮಸ್ಯೆ ಆಗ್ತಾ ಇತ್ತು. ಅದರಿಂದಲೇ ಇಂದು 25 ಡೆಸ್ಕ್ ಹಾಗೂ ಗ್ರೀನ್ ಬೋರ್ಡ್ ಅನ್ನು ನೀಡಿದ್ದು ಬಹಳ ಅನುಕೂಲವಾಗಿದೆ. ಯಾವುದೇ ಗ್ರಾಮವಾದರೂ ಅಲ್ಲಿ ಶಿಕ್ಷಣ ಮತ್ತು ಶುಚಿತ್ವ ಇರಲೇಬೇಕು. ಆಗಲೇ ಗ್ರಾಮ ಅಭಿವೃದ್ಧಿಯಾಗೋದು. ಅದರಿಂದ ಈ ಗ್ರಾಮದ ಮುಖಂಡರು, ಮಕ್ಕಳು ಎಲ್ಲರೂ ಸಹ ಗ್ರಾಮದ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ಮನವಿ ಮಾಡಿದ್ರು. ಇದೇ ವೇಳೆ ರೋಟರಿ ಬೆಂಗಳೂರು ಪಾಮವಿಲ್ಲೆ ಅಧ್ಯಕ್ಷೆ ತೋಷಿ ಪ್ರಸಾದ್ ಹಾಗೂ ಸದಸ್ಯೆ ಆಶಾ ಉಪಸ್ಥಿತರಿದ್ದರು. ಏನಾದ್ರೂ ಒಂದು ಸರ್ವಿಸ್ ನನ್ನ ಕಡೆಯಿಂದ ಆಗ್ಬೇಕು, ನಾವು ಏನಾದ್ರೂ ಮಾಡಬಲ್ಲಿ ಒಂದು ರೂಪಿಸ್ಕೊಳ್ಳೋದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಗ್ರೂಪ್ ಮಾಡ್ಕೊಂಡ್ರೆ ಅದನ್ನ ರೋಟರಿ ಅಂತ ಹೆಸರಿಟ್ಟು ಅಷ್ಟೇ. ರೋಟರಿ ಅಂದ್ರೆ ಬೇರೆ ಇನ್ನೇನು ಇಲ್ಲ. ನಮ್ಗೆ ಯಾವ್ದು ಬೇರೆಯವ್ರು ಯಾರು ಫಂಡ್ಸ್ ಕೊಡೋದಿಲ್ಲ. ನಮ್ಮಲ್ಲಿ ನಮ್ಗೆ ನಾವು ಸಂಪಾದನೆ ಮಾಡೋದು ನಮ್ಮ ವೈಯಕ್ತಿಕವಾದ ಒಂದು ಇದನ್ನ ಸ್ವಲ್ಪ ಹಂಚ್ಕೋತೀವಿ. ಜೊತೆಗೆ ನಮ್ಗೆ ಸಪೋರ್ಟ್ ಬೇಕಾದಾಗ ಯಾರಾದ್ರೂ ದುಡ್ಡಿರೋವಂಥವ್ರು, ಯಾವ್ದಾದ್ರು ಕಂಪನಿಗಳಾಗಿರ್ಬೋದು ಅಥವಾ ಸಂಘ ಸಂಸ್ಥೆಗಳಾಗಿರ್ಬೋದು, ಅವ್ರ ಹತ್ರ ಹೋಗಿ ಈ ತರ ಕೆಲಸ ಮಾಡ್ತಾ ಇದ್ವಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳಿದ್ರೆ ಕೆಲವೊಂದ್ಸಾರಿ ಅವರು ಸಪೋರ್ಟ್ ಮಾಡ್ತಾರೆ. ಅವರು ಸಪೋರ್ಟ್ ಮಾಡಿದ್ರೆ ಎಲ್ಲರೂ ಒಟ್ಟಾಗಿ ಆಯ್ಕೆ ಮಾಡ್ಕೋತೀವಿ. ನಿಜವಾಗೂ ನಾವು ಮಾಡ್ತಾ ಇರೋ ಕೆಲಸ ಜಿನೈನ್ ಆಗಿ ಒಂದು ಮಕ್ಕಳಿಗೆ ಅನುಕೂಲ ಆಗುತ್ತಾ, ಅಥವಾ ಒಂದು ಹೆಲ್ತ್ಗೆ ಅನುಕೂಲ ಆಗುತ್ತಾ, ಒಂದು ಊರಿಗೆ ಅನುಕೂಲ ಆಗುತ್ತಾ, ಯಾರಿಗೆ ಅನುಕೂಲ ಆಗುತ್ತೆ, ಮಕ್ಕಳ ಎಂಪವರಿಂಗ್ ಮಾಡ್ಬೋದಾ ಅಥವಾ ವುಮನ್ ಎಂಪವರಿಂಗ್ ಮಾಡ್ಬೋದಾ, ಇಲ್ಲಾಂದ್ರೆ ಕಮ್ಯುನಿಟಿನ ಎಂಪವರ್ ಮಾಡ್ಬೋದಾ ಅಂತ ಯೋಚನೆ ಮಾಡ್ಬಿಟ್ಟು ಅದಕ್ಕೆ ಸಪೋರ್ಟ್ ಮಾಡೋದೇ ರೋಟರಿ. ಇದರಲ್ಲಿ ನಾವು ಇದೀವಿ. ನಾನು ಕೋಲಾರ ಜಿಲ್ಲೆ ಕಲೆಕ್ಟಿವ್ ಆಕ್ಷನ್ಸ್ ಅನ್ನ ಪ್ರೆಸಿಡೆಂಟು. ಇವರು ಪಾಮವಿಲ್ಲೆ ಹೆಸರು, ರೋಟರಿ ಹೆಸರು ಅಷ್ಟೇ. ಅದು ಪಾಮವಿಲ್ಲೆ ಪ್ರೆಸಿಡೆಂಟ್ ತೋಷಿ ಅಂತ ಬಿಟ್ಟು ನನಗೆ ಕೇಳಿದಾಗ ನಾವೇನಾದ್ರೂ ಮಾಡಬೇಕು ಅಂತಂದಾಗ ಮೇಡಮ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ, ಯಾವ ಶಾಲೆಗೆ ಮಾಡೋದು. ಯಾಕಂದ್ರೆ ನನ್ನದೇ ಊರಿಗೆ ಮಾಡ್ಕೋಬಹುದು, ಅದು ಸ್ವಾರ್ಥ. ಮೇಡಮ್ ಹೇಳ್ತಿದ್ರಾಗ್ಲೇ ಸ್ವಾರ್ಥ ಇರಬಾರ್ದು ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನು ಮೇಡಮ್ ಅವ್ರನ್ನೇ ಅಪ್ರೋಚ್ ಮಾಡೋದು. ಏನು ಮಾಡೋಣ ಮೇಡಮ್ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು, ಒಂದಿಷ್ಟು ಲಿಸ್ಟ್ ಕೊಟ್ಟರು, ಇಷ್ಟೆಲ್ಲ ಬೇಡಿಕೆ ಇದೆ, ತುಂಬ ಇದೆ, ನನಗೆ ಡಿಸೈಡ್ ಮಾಡೋಕ್ಕಾಗ್ತಿಲ್ಲ. ನಾನು ಅಷ್ಟನ್ನು ಅವ್ರಿಗೆ ಫಾರ್ವರ್ಡ್ ಮಾಡಿದೆ. ಅವ್ರು ಹೇಳಿದ್ರು, ಇಷ್ಟೊಂದು ಶಾಲೆಗೆ ಮಾಡೋಕ್ಕಾಗಲ್ಲ, ಒಂದೊಂದು ಹಂತದಲ್ಲಿ ಪ್ರತಿ ವರ್ಷ ಒಂದೊಂದು 2 ಶಾಲೆಗೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಓಕೆ ಅಂತ 2 ಶಾಲೆ ಸೆಲೆಕ್ಟ್ ಮಾಡಿದ್ರು, ಕುಡ್ದೇನಹಳ್ಳಿ ಮತ್ತು ಸಂತೆಹಳ್ಳಿ. ಅದ್ರಲ್ಲಿ ಮತ್ತೆ ಫಸ್ಟ್ ಸೆಲೆಕ್ಟ್ ಆಗಿ ನಿಮ್ಮದು. ಸೊ ನಾವು ಇಲ್ಲಿಗೆ ಬಂದಿದ್ದೀವಿ, ಇವತ್ತು ನಿಮ್ಮ ಮುಂದೆ ಇದ್ದೀವಿ. ಈಗ ನಮ್ಮ ಪಕ್ಕದ ಒಳ್ಳೆರಳ್ಳಿ ಗ್ರಾಮದಲ್ಲೂ ಒಂದು ಸೆಂಟ್ರಲೈಸ್ಡ್ ಶಾಲೆ ಮಾಡಬೇಕು ಅಂತ ಹೊರಟಿದ್ದೀವಿ.
ಅದಕ್ಕೆ ಈಗಾಗಲೇ 5 ಎಕರೆ ಜಮೀನು ಸ್ಯಾಂಕ್ಷನ್ ಆಗಿದೆ. ಮೇಡಮ್ ಅವರು ಮುಂದಾಳತ್ವದಲ್ಲೇ ಮಾಡ್ತಿದ್ದೀವಿ. ಜೊತೆಗೆ ಒಂದು 11 ಎಕರೆ ಎನ್ಕ್ರೋಚ್ಮೆಂಟ್ ಆಗಿತ್ತು, ಅದನ್ನು ಬಿಡಿಸ್ಕೊಂಡು ರೋಟರಿ ಮುಖಾಂತರನೇ 11 ಎಕರೆನಲ್ಲಿ ಬಯೋಡೈವರ್ಸಿಟಿ ಪಾರ್ಕ್ನ ಮಾಡೋಕ್ಕೆ ಹೊರಟಿದ್ದೀವಿ. ಅದು ರೋಟ್ರಿಗೆ. ಈಗ ಏನು ನಾವು 5 ಎಕರೆನಲ್ಲಿ ಶಾಲೆ ಮಾಡಬೇಕು ಅಂತ ಅದಕ್ಕೂ ರೋಟ್ರಿ ಸಪೋರ್ಟು ಬೇಕು ಅಂತ ಆಲ್ರೆಡಿ ಅಪ್ರೋಚ್ ಮಾಡ್ತಾ ಇದ್ದೀವಿ. ತುಂಬ ಜನದ ಹತ್ರ ಡಿಸ್ಕಷನ್ ಆಗ್ತಿದೆ. ಕೆಲವರು ಹೇಳ್ತಿದ್ದಾರೆ ಫರ್ನಿಚರ್ ಕೊಡ್ತೀವಿ ಅಂತ ಹೇಳ್ತಾರೆ, ಕೆಲವರು ಯಾವುದಾದ್ರು ಲ್ಯಾಬ್ ಎಕ್ವಿಪ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಈ ಥರ ಬೇರೆ ಬೇರೆ ಆಗ್ತಾ ಇದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಖಂಡಿತ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೂರಲ್ ಏರಿಯಾಗೆ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಆಸಕ್ತಿ. ಅಥವಾ ನನ್ನೂರಿಗೆ ಮಾಡಬೇಕು ಅಥವಾ ಬೇರೆ ಊರಿಗೆ ಆ ಥರ ಏನೂ ಇಲ್ಲ. ಯಾವುದೇ ಒಂದು ಜಿಲ್ಲೆ ನಿಜವಾಗ್ಲೂ ಯಾರು ವಂಚಿತರಾಗಿರ್ತಾರೋ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಅಷ್ಟೇ ನನ್ನ ಭಾವನೆ ಆಗಿದೆ. ಆ ಸಮಾಜ ಸೇವೆಯಲ್ಲಿ ಇನ್ನಷ್ಟು ದೇವರು ನನಗೆ ಶಕ್ತಿ ಕೊಡಲಿ, ಇಂಥ ಉತ್ತಮವಾದ ಫ್ರೆಂಡ್ಸ್ ನನಗೆ ಇನ್ನೂ ಹೆಚ್ಚಿಗೆ ಸಿಗಲಿ, ಇನ್ನಷ್ಟು ಸೇವೆ ಮಾಡೋ ಅವಕಾಶ ಸಿಗಲಿ ಅಂತ ಹೇಳ್ತಾ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿನ ಈ ಶಾಲೆ ಆಯ್ಕೆ ಮಾಡ್ಕೊಂಡು ಈ ಶಾಲೆಗೆ ಒಂದು 25 ಡೆಸ್ಕ್ಗಳನ್ನು ಮತ್ತು ನಿಮಗೆ ಗೊತ್ತಿದೆ ಎಲ್ಲರಿಗೂ ಮಕ್ಕಳಿಗೆ ಚಾಕ್ಪೀಸಲ್ಲಿ ಬರೆದ್ರೆ ಡಸ್ಟು ಕೆಮ್ತಾ ಇರ್ತೀರಲ್ಲ ಆ ಥರ ಡಸ್ಟ್ ಬರ್ತಾ ಇರುತ್ತೆ. ಡಸ್ಟ್ ಫ್ರೀ ಬೋರ್ಡ್ಗಳನ್ನು ಕೊಟ್ಟಿದ್ದಾರೆ ನಿಮಗೆ. ಸೊ ಇದಕ್ಕೆ ನನಗೆ ಹಾರ್ಟ್ಫುಲ್ ಥ್ಯಾಂಕ್ಸ್ ಮೇಡಮ್ ಅವ್ರಿಗೆ ಹೇಳ್ತಾ, ಮತ್ತು ಇದಕ್ಕೆ ನಾವು ಬರ್ತಾ ಇದ್ದೀವಿ ತಕ್ಷಣ ಅವ್ರ ಕೆಲಸದ ಒತ್ತಡ ಇಡೀ ತಾಲೂಕಿನಲ್ಲಿ ಎಷ್ಟು ಶಾಲೆಗಳಿದೆ ಅಷ್ಟು ಶಾಲೆಗಳ ಜವಾಬ್ದಾರಿ ಅವ್ರ ಹೆಗಲ ಮೇಲಿದೆ. ಅವ್ರ ಸಿಬ್ಬಂದಿ ಜೊತೆಗೆ ಇಲ್ಲಿ ನಮಗೆ ಪ್ರೋತ್ಸಾಹ ಕೊಡೋದಕ್ಕೆ ಮತ್ತು ನಿಮ್ಮನ್ನು ನೋಡೋದಕ್ಕೆ ಇಲ್ಲಿವರೆಗೂ ಬಂದಿದ್ದಾರೆ. ಮೇಡಮ್ ಅವ್ರಿಗೂ ನಾನು ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ರೀತಿ ಸರ್ಕಾರ ಬೇಕು ಅಂತ ಮುಂದಿನ ದಿನದಲ್ಲಿ ಇಲ್ಲಿ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು ಶಾಲೆ ರೂಮ್ಸ್ ತುಂಬ ಕಡಿಮೆ ಇದೆ, ಏನು ಮಾಡೋಣ ಅಂತ ಹೇಳ್ಬಿಟ್ಟು. ದಯವಿಟ್ಟು ಇದಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತ ನಾವು ಮಾಡೋಣ. ಅದ್ರ ಜಾಗ ಏನು ಬೇಕು ಅದಕ್ಕೆ ಪೂರಕವಾಗಿ ಅಧ್ಯಕ್ಷರು ಮಾಡಿ ಎಲ್ಲಿ ಜಾಗ ಇದೆ ಏನು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ಗ್ರಾಮಸ್ಥರು ಸಹ ಕೈ ಜೋಡಿಸಬೇಕು ಸರ್. ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಏನಾದರೂ ಒಂದು ಸಾಧನೆ ಮಾಡಲಿಕ್ಕೆ ಆಗುತ್ತೆ. ಮೇಡಮ್ ವಿತ್ ಯುವರ್ ಪರ್ಮಿಷನ್ ಫಾರ್ ದ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್. ಇದ್ರ ಜೊತೆಗೆ ಮಕ್ಕಳ ನಾವು ಮುಂದಿನ ಹಂತದಲ್ಲಿ ಇದೇ ಊರಿನಲ್ಲಿ ಕ್ಯಾನ್ಸರ್ ಅನ್ನೋದು ಮಹಾಮಾರಿ ಗೊತ್ತಿದೆಯಲ್ವ ನಿಮಗೆ. ಕ್ಯಾನ್ಸರ್ ಬಂದರೆ ಭಯ, ಸತ್ತೋಗ್ತಾರೆ ಅಂತಲೇ ಒಂದು ಇದಿದೆ. ಈಗ ಅದಿಲ್ಲ, ಭಯ ಇಲ್ಲ, ವಾಸಿ ಆಗುತ್ತೆ. ಯಾವಾಗ ವಾಸಿ ಆಗುತ್ತೆ ಅಂದರೆ 1 ಅಥವಾ 2ನೇ ಹಂತದಲ್ಲಿ ಅದನ್ನು ಕಂಡು ಹಿಡಿದ್ರೆ. ಈಗ ನಾನು ಇಷ್ಟು ಆರೋಗ್ಯವಾಗಿದ್ದೀನಿ, ಆದರೆ ಈ ಕ್ಯಾನ್ಸರ್ ಅನ್ನೋ ಕಾಯಿಲೆ ಏನು ಗೊತ್ತಾ, ಇದೆಯೇ ಇಲ್ವೋ ಅಂತ ಗೊತ್ತಾಗೋದೇ ಇಲ್ಲ. ನನಗೂ ಇರ್ಬೋದು, ಆ ಸ್ಕ್ರೀನಿಂಗ್ ಮಾಡಿದಾಗ ಗೊತ್ತಾಗುತ್ತೆ ಕ್ಯಾನ್ಸರ್ ಇದೆಯಾ ಇಲ್ವ ಅಂತ. 1 ಅಥವಾ 2ನೇ ಸ್ಟೇಜ್ ಇದ್ದಾಗ ಪಿಂಕ್ ಬಸ್, ಆ ಪಿಂಕ್ ಬಸ್ ಇದೆಯಲ್ಲ ಇಲ್ಲಿಗೆ ಬರುತ್ತೆ, ಆ ಥರ ಬಸ್ ಬರುತ್ತೆ. ಬಸ್ ಬಂದು ಇಲ್ಲಿ ಅದರೊಳಗಡೆ ಕರ್ಕೊಂಡೋಗಿ ಸ್ಕ್ರೀನಿಂಗ್ ಮಾಡ್ತಾರೆ, ಒಂದು ಟೆಸ್ಟ್ ಮಾಡ್ತಾರೆ. ಅದೇ ಅವ್ರಿಗೆ ಕ್ಯಾನ್ಸರ್ ಇದೆಯಾ, ಬಾಯ್ ಕ್ಯಾನ್ಸರ್ ಇದೆಯಾ ಅಥವಾ ಚೆಸ್ಟ್ ಕ್ಯಾನ್ಸರ್ ಇದೆಯಾ, ಇಲ್ಲ ಅಂತಂದ್ರೆ ನಮ್ಮ ಗರ್ಭಕೋಶದ ಸರ್ವಿಕಲ್ ಕ್ಯಾನ್ಸರ್ ಅಂತಾರೆ, ಅದು ಗರ್ಭಕೋಶದ ಕ್ಯಾನ್ಸರ್ ಇದೆಯಾ ಅಂತ ಡಿಟೆಕ್ಟ್ ಮಾಡಿ ಹೇಳ್ತಾರೆ. ನೀವೆಲ್ಲ ಏನು ಮಾಡಬೇಕು ಗೊತ್ತಾ, ನಿಮ್ಮ ತಾಯಂದ್ರಿಗೆ, ಅಕ್ಕಂದ್ರಿಗೆ, ಅಜ್ಜಿಯಂದ್ರಿಗೆ ಯಾರಾದರೂ ಆಗ್ಬೋದು, ಹೆಣ್ಮಕ್ಳು ಎಲ್ಲರೂ ಬಂದು ಆ ಬಸ್ ಬರುತ್ತೆ. ನೆಕ್ಸ್ಟ್ ಮಂತ್ ಡೇಟ್ ಅನೌನ್ಸ್ ಮಾಡ್ತೀವಿ, ಅದೇ ಅಧ್ಯಕ್ಷರಿಗೆ ಹೇಳ್ತೀವಿ, ಅಧ್ಯಕ್ಷರು ಮತ್ತು ಟೀಚರ್ಸ್ ನೀವು ಗಮನಕ್ಕೆ ತರ್ಕೊಂಡು ತೊಗೊಂಡ್ಬರ್ತೀವಿ. ನೀವೇನು ಮಾಡಬೇಕು, ನಿಮ್ಮ ಮನೆ, ನಿಮ್ಮ ಅಕ್ಕಪಕ್ಕದ ಮನೆ, ಅದು ನಿಮ್ಮ ಯಾರೇ ಇರ್ಬೋದು, ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡ್ತೀರ ತಾನೆ.